ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಆಪರೇಷನ್ ಕಾವೇರಿ ಆಗ್ತಾ ಇದೆ. ಸೊ ಸುಡಾನ್ ನಲ್ಲಿ ಬಿಕ್ಕಟ್ಟು ಆಗ್ತಾ ಇದೆ. ಸೊ ಇದರ ಒಂದು ಕರೆಂಟ್ ಅಫೇರ್ಸ್ ಗೆ ಬಹಳ ಪ್ರಮುಖ ಆಗ್ತಿರೋದು. ಮುಂಬರುವಂತಹ UPSC ಪ್ರಿಲಿಮ್ಸ್ ಪ್ರಶ್ನೆ ಕೂಡ ಇದ್ರ ಮೇಲೆ ಆಗ್ಬೋದು. ಸೊ ಅಲ್ಲಿ ಏನಾಗ್ತಾ ಇದೆ, ಬಿಕ್ಕಟ್ಟು ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೆ ಸಂಬಂಧಪಟ್ಟಂತೆ ಸುಡಾನ್ ಕ್ರೈಸಿಸ್ ಅನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತೆಗೆದುಕೊ ಬಂದಿದ್ದೇನೆ. ಸೊ ಅದರ ಹಿನ್ನೆಲೆ ಏನು, ಯಾಕೆ ಅಲ್ಲಿ ಯುದ್ಧ ಆಗ್ತಾ ಇದೆ ಅಲ್ಲಿ, ಮತ್ತೆ ಯಾಕೆ ನಮ್ಮ ಕನ್ನಡಿಗರು ಅಂದ್ರೆ ಹಕ್ಕಿ ಪಿಕ್ಕಿ ಬುಡಕಟ್ಟದವರು ಯಾಕೆ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಭಾರತದವರು ಒಂದು 3,000 ಜನಕ್ಕೆ ಈಗ ಯಾಕೆ ರಕ್ಷಣೆ ಮಾಡಬೇಕಾಗಿದೆ. ಸೊ ಇವೆಲ್ಲವನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ, ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಕನ್ನಡದಲ್ಲಿ ನಿಮಗೆ ಎಲ್ಲ ಪರೀಕ್ಷೆಗೆ ಉಪಯುಕ್ತವಾಗುವಂತೆ ಸುಡಾನ್ ಕ್ರೈಸಿಸ್ ಅನ್ನ ನಾನು ನಿಮ್ಗೆ ಇವತ್ತು ತೆಗೆದುಕೊ ಬಂದಿದ್ದೇನೆ. ಸೊ ಮೊದಲನೇದಾಗಿ ನೀವು ಸುಡಾನ್ ದೇಶದ ಬಗ್ಗೆ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಸುಡಾನ್ ದೇಶ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಸೊ ಸುಡಾನ್ ದೇಶದ ಮ್ಯಾಪ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸುಡಾನ್ ದೇಶದ ಕ್ಯಾಪಿಟಲ್ ಬಂದು ಕಾರ್ಟೋಮ್ ಆಗಿರುತ್ತೆ. ಸುಡಾನ್ ದೇಶದ ಕರೆನ್ಸಿ ಬಂದ್ಬಿಟ್ಟು ಸುಡನೀಸ್ ಪೌಂಡ್ ಅಂತ ಕರಿತೇವೆ. ಇದು ಯಾಕೆ ಒಂದು ಸ್ಟ್ರಾಟಜಿಕಲಿ ಇರುವಂತ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇರಬಹುದು ರೆಡ್ ಸೀಗೆ ಸಂಬಂಧಪಟ್ಟಂತೆ ಒಂದು ಕೋಸ್ಟ್ ಲೈನ್ ಇಲ್ಲಿದೆ. ಸೊ ರೆಡ್ ಸೀಗೆ ಇದು ಕೋಸ್ಟ್ ಲೈನ್ ಇದೆ. ಮತ್ತೆ ಇನ್ನೊಂದು ಪ್ರಮುಖವಾದ ಪಾಯಿಂಟ್ ಏನಂದ್ರೆ, ಈ ಕಾರ್ಟೂಮ್ ದೇಶ ಏನಿದೆ, ಕಾರ್ಟೂಮ್ ಒಂದು ಸಿಟಿ, ಈ ಕಾರ್ಟೂಮ್ ಸಿಟಿಯಲ್ಲಿ ನೈಲ್ ನದಿ ಕಾನ್ಫ್ಲೂಯೆನ್ಸ್ ಆಗತ್ತೆ, ಆಗ್ಬಿಟ್ಟು ಬ್ಲೂ ನೈಲ್ ಮತ್ತು ವೈಟ್ ನೈಲ್ ಅಂತ ಎರಡು ನದಿಯಾಗಿ ಆಗತ್ತೆ. ಸೊ ಕಾನ್ಫ್ಲುಯೆನ್ಸ್ ಆಗೋದು ಕೂಡ ಈ ಕಾರ್ಟೂಮ್ ಅಲ್ಲಿ. ಸೊ ಇವೆಲ್ಲವೂ ಕೂಡ ಸುಡಾನ್ ದೇಶದಲ್ಲಿ ಪ್ರಮುಖವಾಗಿರುತ್ತೆ. ಸೊ ಹಾಗಾದ್ರೆ ಈ ಬಿಕ್ಕಟ್ಟು ಏನಿದೆ ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಬಿಕ್ಕಟ್ಟು ಹೇಳೋಕ್ಕಿಂತ ಮುಂಚೆ ನಿಮ್ಗೆ 1980s ಗೆ ನಾನು ಕರ್ಕೊಂಡು ಹೋಗ್ಬೇಕಾಗತ್ತೆ. ಸೊ 1980s ಅಲ್ಲಿ ಏನಾಯ್ತು ಸುಡಾನ್ ದೇಶದಲ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಸುಡಾನ್ ದೇಶ ನೋಡಿ, 1980s ಅಲ್ಲಿ ಈ ಸುಡಾನ್ ದೇಶ ಮತ್ತು ಸೌತ್ ಸುಡಾನ್ ಅಂತ ಇನ್ನೊಂದೇನ್ ದೇಶ ನೋಡ್ತಾ ಇದ್ದೀರಾ, ಇವೆರಡೂ ಕೂಡ ಒಂದೇ ದೇಶ ಆಗಿತ್ತು. ಸೊ 1980s ಅಲ್ಲಿ ಈ ಸುಡಾನ್ ಮತ್ತು ಸೌತ್ ಸುಡಾನ್ ಎರಡೂ ಕೂಡ ಒಂದೇ ದೇಶ ಆಗಿತ್ತು. ಮತ್ತೆ ಇಲ್ಲಿರುವಂತಹ ಮೇಜರ್ ಎಥ್ನಿಕ್ ಗ್ರೂಪ್ ಯಾವುದು ಅಂತಂದ್ರೆ ಅರಬ್ ಮುಸ್ಲಿಮ್ಸ್ ಅಂತ ಕರಿತೇವೆ. ಸೊ ಅರಬ್ ಮುಸ್ಲಿಮ್ಸ್ ಜಾಸ್ತಿ ಮೆಜಾರಿಟಿಯಲ್ಲಿ ಇರುವಂತಹ ದೇಶ ಸುಡಾನ್ ಆಗಿತ್ತು. ಹಾಗಾದ್ರೆ ಇಲ್ಲಿ ಬೇರೆ ಯಾರಿದ್ರು ಅಂತ ಹೇಳ್ಬಿಟ್ಟು ನೀವು ತಿಳ್ಕೋಬಹುದು. ಇಲ್ಲಿ ನೋಡಿ, ನಾನು ನಿಮಗೆ ಕೊಟ್ಟಿದ್ದೇನೆ, ಒಂದು ಪಾಯಿಂಟ್ ಕೊಟ್ಟಿದ್ದೇನೆ. ಸೊ ಅರಬ್ ಮುಸ್ಲಿಮ್ಸ್ ನ ಜನಸಂಖ್ಯೆ 90% ಇತ್ತು. ಇನ್ನು ಕ್ರಿಶ್ಚಿಯನ್ಸರ ಸಂಖ್ಯೆ 6%. ಟ್ರೆಡಿಷನಲ್ ಆಫ್ರಿಕನ್ ರಿಲಿಜನ್ ಅಮಿನಿಸ್ಟ್ಸ್ ಅಂತ ಕರಿತೀವಿ, ಅನಿಮಿಸಮ್ ಅಂತ ಕರಿತೇವೆ, ಅವರು 3% ಜನ ಇದ್ರು. ಅದಲ್ಲದೆ ನಿಮಗೆ ಸುಡಾನ್ ಅಲ್ಲಿ ಇರುವಂತಹ ಎಥ್ನಿಕ್ ಗ್ರೂಪ್ಸ್, ನಾರ್ದರ್ನ್ ಸುಡಾನ್ ಅಂದ್ರೆ ಈಗಿರುವಂತಹ ಸುಡಾನ್ ದೇಶ, ಸದರ್ನ್ ಸುಡಾನ್ ಅಂದ್ರೆ ಈಗ ಆಗಿರುವಂತಹ ಹೊಸ ದೇಶ, ಇವೆರಡುಗಳ ನಡುವೆ ಒಂದು ಎಥ್ನಿಸಿಟಿಕ್ ಆಗಿರ್ಬೋದು, ಡೆಮೋಕ್ರಸಿ ಆಗಿರ್ಬೋದು, ಎಕಾನಮಿಕ್ ಆಗಿರ್ಬೋದು, ಎಲ್ಲ ವಿಚಾರಗಳಿಂದ 1980s ಇಂದ ಯುದ್ಧಗಳು ಅಥವಾ ಬಿಕ್ಕಟ್ಟು ಸ್ಟಾರ್ಟ್ ಆಗುತ್ತೆ. ಅಲ್ಲಿನಂತ ನೋಡಿ, ನಾರ್ತ್ ಸುಡಾನ್ ನಲ್ಲಿ ನುಬಿಯಾನ್, ಬೇಜಾ, ಫರ್, ಜಗಾವಾ ಅಂತ ಹೇಳ್ಬಿಟ್ಟು ಒಂದು ಇಸ್ಲಾಂ ಅನ್ನ ಫಾಲೋ ಮಾಡ್ತಿರುವಂತಹ ಬುಡಕಟ್ಟುಗಳಿದ್ರೆ, ಇನ್ನು ಸದರ್ನ್ ಸುಡಾನ್ ಅಲ್ಲಿ ಡಿಂಕಾ, ನ್ಯೂಯಾರ್, ಅಜೆಂಟೆ, ಬೆರಿ, ಶಿಲುಕ್ ಮತ್ತು ಅನ್ವಾಕ್ ಅಂತ ಹೇಳ್ಬಿಟ್ಟು ಟ್ರೆಡಿಷನಲ್ ಆಫ್ರಿಕನ್ ಧರ್ಮಗಳನ್ನ ಫಾಲೋ ಮಾಡ್ತಿರುವಂತಹ ಒಂದು ದೇಶ ಆಗಿರುತ್ತೆ ಸ್ನೇಹಿತರೆ. ಸೊ ನೋಡಿ, ಸುಡಾನ್ ಅಲ್ಲಿ ಈ ತರ ಇದೆ, ಸೌತ್ ಸುಡಾನ್ ಅಲ್ಲಿ ಈ ರಥ ಇದೆ. ಸೊ ಇವರೆರಡು ನಡುವೆ ಎಥ್ನಿಸಿಟಿ ಡಿಫರೆನ್ಸ್ ಇರುವಂತ ಕಾರಣ ಅಂದ್ರೆ ಟ್ರೆಡಿಷನಲ್ ಆಫ್ರಿಕನ್ ರಿಲಿಜನ್ ಅನಿಮಿಸ್ಟ್ ನ ಫಾಲೋ ಮಾಡ್ತಿರುವಂತವ್ರು, ಮತ್ತೆ ಆಫ್ರಿಕನ್ ಬ್ಲಾಕ್ ಆಫ್ರಿಕನ್ ಕ್ರಿಶ್ಚಿಯನ್ಸ್ ಏನಿದ್ದಾರೆ, ಸೊ ಅವರು ಒಂದಿಷ್ಟು ಜನ, ಜೊತೆಗೆ ಆಪೋಸಿಟ್ಲಿ ಯಾರು ಅಂತ ಹೇಳಿದ್ರೆ ಅರಬ್ ಮುಸ್ಲಿಂ ಇರುವಂತಹ ಗವರ್ಮೆಂಟ್ ಆಫ್ ಸುಡಾನ್ ಸರ್ಕಾರ. ಸೊ ಇವರ ನಡುವೆ ಒಂದು ಬಿಕ್ಕಟ್ಟು ಉಂಟಾಗುತ್ತೆ 1980s ಇಂದ. ಸೊ ಇಲ್ಲಿ ವಾರ್ಸ್ ಆಗ್ತಾ ಇರತ್ತೆ. ಸೊ ಈ ವಾರ್ಸ್ ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, 1989 ಗೆ ನೀವು ಗಮನಿಸಬಹುದು, 1989 ಗೆ ಅಲ್ಲಿನ ಒಂದು ಆರ್ಮಿಯ ಜನರಲ್ ಆದಂತಹ ಓಮರ್ ಅಲ್ ಬಶೀರ್ ಅವರು, ಸೊ ಅಲ್ಲಿರುವಂತಹ ಒಂದು ಏನು ಸಿವಿಲಿಯನ್ ಇಂದ ಡೆಮೋಕ್ರೆಟಿಕ್ ಆಗಿ ಎಲೆಕ್ಟ್ ಆಗಿ ಬಂದಿರುವಂತಹ ಪ್ರೆಸಿಡೆಂಟ್ ಏನಿರ್ತಾರೆ, ಸೊ ಅವ್ರನ್ನ ರಿಮೂವ್ ಮಾಡಿಬಿಟ್ಟು 1989 ಗೆ ಇದನ್ನ ಸ್ವಲ್ಪ ಗಮನವಿಟ್ಟು ಕೇಳ್ಕೋಬೇಕಾಗತ್ತೆ. ಸೊ 1989ಕ್ಕೆ ಏನಾಗುತ್ತೆ ಅಂದ್ರೆ, ಅಲ್ಲಿಂದ ಸಿವಿಲಿಯನ್ ಏನಿರ್ತಾರೆ, ಸೊ ಸಿವಿಲಿಯನ್ ಸೊಸೈಟಿಯಿಂದ ಪೊಲಿಟಿಷಿಯನ್ ಏನ್ ಬಂದಿರ್ತಾರೆ, ಡೆಮೋಕ್ರೆಟಿಕಲಿ ಎಲೆಕ್ಟ್ ಆಗಿ ಬಂದಿರುವಂತಹ ಪ್ರೆಸಿಡೆಂಟ್ ಅನ್ನ ಓವರ್ ಥ್ರೋ ಮಾಡಿ 1989ಕ್ಕೆ ಒಮರ್ ಅಲ್ ಬಶೀರ್ ಅವರು ಪ್ರೆಸಿಡೆಂಟ್ ಆಗ್ತಾರೆ. ಇವರು ಮಿಲಿಟರಿ ಆಫೀಸರ್ ಆಗಿರ್ತಾರೆ, ಜನರಲ್ ಆಗಿರ್ತಾರೆ. ಸೊ 1989 ಇಂದ 2019ರವರೆಗೂ ಕೂಡ ಒಮರ್ ಅಲ್ ಬಶೀರ್ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಇದು ನೀವು ವಿಷಯವನ್ನ ಗಮನಿಸಬೇಕಾಗಿದೆ. ಮತ್ತೆ ಇನ್ನೊಂದು ನೀವು ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಸುಡಾನ್ ನಲ್ಲಿ ಎರಡು ರೀತಿ ಪ್ರೆಸಿಡೆಂಟ್ ಇದೆ. ಸುಡಾನ್ ದೇಶದಲ್ಲಿ ಪ್ರೆಸಿಡೆಂಟ್ ಅಂತ ಒಂದು ಪೋಸ್ಟ್ ಇದೆ, ಪ್ರೈಮ್ ಮಿನಿಸ್ಟರ್ ಅಂತ ಒಂದು ಪೋಸ್ಟ್ ಇದೆ. ಸೊ 1989
ನಲ್ಲಿ ಒಮರ್ ಅಲ್ ಬಶೀರ್ ಅವರು ಪ್ರೆಸಿಡೆಂಟ್ ಆದಾಗ ಐದರ್ ಆ ವ್ಯಕ್ತಿ ಪ್ರೆಸಿಡೆಂಟ್ ಆಗಿರುವಂತಹ ವ್ಯಕ್ತಿ ಸಿವಿಲ್ ಸೊಸೈಟಿ ಇಂದ ಬಂದಿರ್ತಾನೆ ಪೊಲಿಟಿಷಿಯನ್ ಆಗಿ, ಅಥವಾ ಮಿಲಿಟರಿ ಆಫೀಸರ್ ಆಗಿರ್ತಾನೆ. ಆದ್ರೆ ಈ ಒಮರ್ ಅಲ್ ಬಶೀರ್ ಮಿಲಿಟರಿ ಆಫೀಸರ್ ಆಗಿದ್ರು. ಸೊ ಇವ್ರು ಬಂದ ತಕ್ಷಣ ಏನ್ ಮಾಡಿದ್ರು, ಪ್ರೈಮ್ ಮಿನಿಸ್ಟರ್ ನ ಪೋಸ್ಟ್ ಅನ್ನ ಅಬಾಲಿಷ್ ಮಾಡಿದ್ರು. ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಏನಿತ್ತು ಸುಡಾನ್ ದೇಶದಲ್ಲಿ, ಅದು ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಇರುವಂತ ಮೆಂಬರ್ ಆಗಿದ್ರು. ಸೊ ಇವ್ರೇನಂದ್ರೆ ಮಿಲಿಟರಿಯ ಒಂದು ಸಾರ್ವಭೌಮತ್ವ ಮಾಡಬೇಕು, ಮತ್ತೆ ತನಗೆ ತನ್ನ ಎಲ್ಲ ಅಧಿಕಾರ ಬೇಕಾಗಿರತ್ತ ಅಂತ ಹೇಳ್ಬಿಟ್ಟು, ಸೊ ಸಿವಿಲಿಯನ್ ಇಂದ ಏನ್ ವೋಟ್ ಆಗಿ ಎಲೆಕ್ಟ್ ಆಗಿ ಬರ್ತಾರೆ ಅಂತ ಪೋಸ್ಟ್ ಗಳನ್ನೆಲ್ಲ ಅಬಾಲಿಷ್ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿದ್ದು ಪ್ರೈಮ್ ಮಿನಿಸ್ಟರ್ ಪೋಸ್ಟ್. ಸೊ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ನ ಅಬಾಲಿಷ್ ಮಾಡ್ಬಿಡ್ತಾರೆ ಒಮರ್ ಅಲ್ ಬಶೀರ್ 1989 ಗೆ ತಾನು ಪ್ರೆಸಿಡೆಂಟ್ ಆದಾಗ. ಸೊ ಈಗ ನೋಡಿ, ಸುಡಾನ್ ದೇಶದಲ್ಲಿ ಒಬ್ಬ ಮಿಲಿಟರಿ ಆಫೀಸರ್ ಪ್ರೆಸಿಡೆಂಟ್ ಆಗಿದ್ದಾರೆ, ಮತ್ತೆ ಎಲೆಕ್ಟ್ ಆಗಿ ಬಂದಿರುವಂತಹ ಪೋಸ್ಟ್ ಗಳನ್ನ ಅಬಾಲಿಷ್ ಮಾಡಿದ್ದಾರೆ. ಸೊ ಇದಾದ ನಂತರ ಏನಾಗುತ್ತೆ ಅಂದ್ರೆ, ಫಾಸ್ಟ್ ಫಾರ್ವರ್ಡ್ ಟು 2019ಗೆ ಹೋಗ್ತೇನೆ. ಸೊ ಅದಕ್ಕಿಂತ ಮುಂಚೆ 2017ರಲ್ಲಿ ಏನಾಗುತ್ತೆ ಅಂದ್ರೆ, ಯಮನ್ ದೇಶದಲ್ಲಿ ಯುದ್ಧ ಆಗ್ತಾ ಇರುತ್ತೆ. ಸೊ ಯಾರ್ಯಾರು ವರ್ಸಸ್ ಯಾರ್ಯಾರು ಅಂತ ಹೇಳಿದ್ರೆ, ಇರಾನ್, ಚೈನಾ, ರಷ್ಯಾಗೆ ಸಂಬಂಧಪಟ್ಟಂತ ಮಿಲಿಟರಿ ಮತ್ತು ಸೌದಿ ಅರೇಬಿಯಾ ಒಂದು ಕೊಯಿಲೇಷನ್ ಇರುತ್ತೆ. ಯಾವ ಯಾವ ದೇಶದ ಜೊತೆಗೆ ಅಂದ್ರೆ, ಕುವೈತ್, ಬಹರೀನ್, UAE, ಈಜಿಪ್ಟ್, ಜೋರ್ಡಾನ್, ಮೊರಾಕೊ, ಸುಡಾನ್, ಮಲೇಷ್ಯಾ, ಸೆನೆಗಲ್. ನೀವು ಎಲ್ಲ ದೇಶಗಳಿಗಿಂತ ಒಂದನ್ನ ಗಮನಿಸಬೇಕು, ಸುಡಾನ್ ದೇಶ. ಸೊ ಹೌದು ಸ್ನೇಹಿತರೆ, ಸುಡಾನ್ ಕೂಡ ಯಮೆನಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗೇನೆ ಸೌದಿ ಅರೇಬಿಯಾ ಕೊಯಿಲೇಷನ್ ಅಲ್ಲಿ ಅದಿರುತ್ತೆ. ಸೊ ಅದಕ್ಕೆ ಯಾರ್ಯಾರು ಅದರ್ ಸಪೋರ್ಟ್ ಮಾಡ್ತಿರ್ತಾರೆ ಅಂದ್ರೆ US, UK, ಫ್ರಾನ್ಸ್, ಟರ್ಕಿ ಮತ್ತು ಬೆಲ್ಜಿಯಂ ದೇಶಗಳು. ಸೊ ಇನ್ನೊಂದು ನೀವು ಗಮನಿಸಬೇಕು, ಒಮರ್ ಅಲ್ ಬಶೀರ್ ಖುದ್ದು ಒಬ್ರು ಮಿಲಿಟರಿ ಆಫೀಸರ್ ಆಗಿರ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅಲ್ಲಿನ ಜನರಲ್ ಅಬ್ದುಲ್ ಬಹರಾನ್ ಅಂತ ಹೇಳ್ಬಿಟ್ಟು, ಸೊ ಇವ್ರನ್ನ ನೇಮಕ ಮಾಡ್ತಾರೆ. ಇವರು ಜನರಲ್ ಆಗಿರ್ತಾರೆ, ಅವ್ರಿಗೆ ಒಬ್ರು ಡೆಪ್ಯೂಟಿ ಜನರಲ್ ಕೂಡ ಇರ್ತಾರೆ. ಸೊ ಅವ್ರನ್ನ ನೇಮಕ ಮಾಡ್ತಾರೆ. ಸೊ ನೀವೇನ್ ಗಮನಿಸಬೇಕು ಇಲ್ಲಿ ಅಂತ ಹೇಳಿದ್ರೆ, ಸೊ ಒಮರ್ ಅಲ್ ಬಶೀರ್ ಅವರು ಏನಕ್ಕೆ ಈ ತರ ಮಾಡಿರ್ತಾರೆ ಅಂತ ಹೇಳಿದ್ರೆ, ಮುಂದೆ ನೋಡಿ, ಅವರು 1989 ನಲ್ಲಿ ಯಾವ ರೀತಿ ಪ್ರೆಸಿಡೆಂಟ್ ಆಗಿದ್ರು ಹೇಳಿ. ಸೊ 1989 ನಲ್ಲಿ ಅವರು ತನ್ನ ಇದ್ದಂತಹ ಒಬ್ಬ ಸಿವಿಲ್ ಸೊಸೈಟಿಯ ಒಬ್ಬ ಪೊಲಿಟಿಷಿಯನ್ ನ ಓವರ್ ಥ್ರೋ ಮಾಡಿ ಅವರು ಆಗಿದ್ರು. ಸೊ ಈಗ ಜನರಲ್ ಅಬ್ದುಲ್ ಅಲ್ ಬುರಾನ್ ಅವ್ರು ಏನಿದ್ದಾರೆ, ಅವರು ನನ್ನನ್ನ ಇದೇ ರೀತಿ ಓವರ್ ಥ್ರೋ ಮಾಡಿ ಅವರು ಅಧಿಕಾರವನ್ನ ತೆಗೆದ್ಬೋದು ಅಂತ ಹೇಳ್ಬಿಟ್ಟು ಒಮರ್ ಅಲ್ ಬಶೀರ್ ಏನ್ ಮಾಡ್ತಾರೆ, ಎಲ್ಲ ಸಿವಿಲ್ ಸೊಸೈಟೀಸ್ ಅನ್ನ ತೆಗೆದುಕೊಂಡು ಮೊಹಮ್ಮದ್ ಹಡ್ಮನ್ ಡಗೋಲಾ ಅಂತ ಏನ್ಬಿಟ್ಟು ಏನಿದ್ದಾರೆ, ಇವರು ಡೆಪ್ಯೂಟಿ ಜನರಲ್ ಆಗಿರ್ತಾರೆ. ಸೊ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಇನ್ಸ್ಟೆಡ್ ಅವ್ರು ಗಿವಿಂಗ್ ಟು ಎವ್ರಿ ಪವರ್ ಟು ಬುರಾನ್, ಅವ್ರೇನ್ ಮಾಡ್ತಿರ್ತಾರೆ, ಡಗೋಲಾ ಅವರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ತನ್ನ ಫಾಲೋವರ್ಸ್, ಒಮರ್ ಅಲ್ ಬಶೀರ್ ಫಾಲೋವರ್ಸ್ ಎಲ್ಲರೂ ಕೂಡ ಡೆಪ್ಯೂಟಿ ಜನರಲ್ ಡಗೋಲಾ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಕಾನ್ಫ್ಲಿಕ್ಟ್ ಏನಂತ ಹೇಳಿದ್ರೆ, ಒಮರ್ ಅಲ್ ಬಶೀರ್ 1989 ಇಂದ 2019ರವರೆಗೆ ಅವರು ಪ್ರೆಸಿಡೆಂಟ್ ಆಗಿದ್ರು. ಅವರು ತಮ್ಮ ಪೋಸ್ಟ್ ಹೋಗ್ಬೋದು ಅನ್ನೋ ಭಯಕ್ಕೆ ಏನ್ ಮಾಡಿರ್ತಾರೆ, ನಾಟ್ ಓನ್ಲಿ ಜನರಲ್ ಬುರಾನ್ ಅವರ ಜೊತೆಗೆ ಬದಲು ಅವರ ಡೆಪ್ಯೂಟಿ ಜನರಲ್ ಡಗೋಲಾ ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸೊ ಈಗ ಅದೇ ಟೈಮ್ ಬಂದ್ಬಿಡ್ತು, ಆಗಸ್ಟ್ 2019ಕ್ಕೆ ಏನಾಯ್ತು ಅಂತ ಹೇಳಿದ್ರೆ, ಒಮರ್ ಅಲ್ ಬಶೀರ್ ಅವ್ರನ್ನ ಓವರ್ ಥ್ರೋ ಮಾಡಿ ಇವರಿಬ್ರು ಒಂದಾಗಿರ್ತಾರೆ. ಬಿಕಾಸ್ ಅವರು ಯಮನ್ ಯುದ್ಧದಲ್ಲಿ ಒಟ್ಟಿಗೆ ಕೆಲಸ ಮಾಡಿರ್ತಾರೆ. ಸೊ ಅಬ್ದುಲ್ ಬುರಾನ್ ಮತ್ತು ಮೊಹಮ್ಮದ್ ಡಗೋಲಾ ಅವರು ಇವರಿಬ್ರು ಸೇರ್ಕೊಂಡು ವಿತ್ ದ ಸಪೋರ್ಟ್ ಆಫ್ ಡಗೋಲಾ, ಬುರಾನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಒಮರ್ ಅಲ್ ಬಶೀರ್ ಅನ್ನ ಓವರ್ ಥ್ರೋ ಮಾಡ್ತಾರೆ, ಅವರು ಪ್ರೆಸಿಡೆಂಟ್ ಆಗ್ತಾರೆ. ಸೊ 2019ಕ್ಕೆ ಅಬ್ದುಲ್ ಬುರಾನ್ ಅವರು ಡಗೋಲಾನ ಸಪೋರ್ಟ್ ನಿಂದ ಒಮರ್ ಅಲ್ ಬಶೀರ್ ಅವರನ್ನ ಓವರ್ ಥ್ರೋ ಮಾಡಿ ಪ್ರೆಸಿಡೆಂಟ್ ಆಗ್ತಾರೆ. ವೈಸ್ ಪ್ರೆಸಿಡೆಂಟ್ ಆಗಿ ಡಗೋಲಾ ಅವರು ನೇಮಕ ಆಗ್ತಾರೆ. ಸೊ ಈ ಪೋಸ್ಟ್ ನಿಮಗೆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೋಡಿ ಏನಾಗಿದೆ ಅಂತ ಸಿಂಪಲ್ ಆಗಿ ಇನ್ನೊಮ್ಮೆ ಹೇಳ್ತೀನಿ. ಒಮರ್ ಅಲ್ ಬಶೀರ್ ಅವರಿದ್ರು, ಇವರು ಆರ್ಮಿ ಆಫೀಸರ್ ಆಗಿದ್ರು. ಸಿವಿಲಿಯನ್ ಎಲೆಕ್ಟ್ ಆಗಿ ಬಂದಿರುವಂತಹ ಡೆಮೋಕ್ರೆಟಿಕ್ ಲೀಡರ್ಸ್ ನ ಓವರ್ ಥ್ರೋ ಮಾಡಿ 1989ಗೆ ಅವರು ಅಲ್ಲಿನ ಪ್ರೆಸಿಡೆಂಟ್ ಆಗ್ತಾರೆ ಸುಡಾನ್ ದೇಶದ್ದು. 2019 ತನಕನೂ ಹಂಗೆ ಇರ್ತಾರೆ. ಬಟ್ 2017ರಲ್ಲಿ ಏನ್ ಯಮನ್ ಯುದ್ಧದಲ್ಲಿ ಆಗ್ತಾ ಫತಾ ಅಲ್ ಬುರಾನ್ ಮತ್ತು ಡಗೋಲಾ ಅವ್ರನ್ನ ನೇಮಕ ಮಾಡಿರ್ತಾರೆ. ಡಗೋಲಾಗೆ ಹೆಚ್ಚು ಸಪೋರ್ಟ್ ಮಾಡ್ತಿರ್ತಾರೆ. ಬಿಕಾಸ್ ಅವರಿಗೆ ಭಯ ಇರುತ್ತೆ, ಬುರಾನ್ ಒಂದು ದಿನ ನಮ್ಮನ್ನ ಓವರ್ ಥ್ರೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಆಗತ್ತೆ 2019ರಲ್ಲಿ ಬುರಾನ್ ಡಗೋಲಾನ ಸಪೋರ್ಟ್ ನಿಂದ ಬಶೀರ್ ಅವರನ್ನ ಪದಚ್ಯುತಗೊಳಿಸ್ಬಿಟ್ಟು ಅವರು ಪ್ರೆಸಿಡೆಂಟ್ ಆಗ್ತಾರೆ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಾಯ್ತು ಅನ್ಕೊಳ್ತೀನಿ. ಬಟ್ ನಿಮಗೆ ಇಲ್ಲಿ ಇನ್ನೊಂದು ಗಮನದಲ್ಲಿ ಇರ್ಲಿ. ಸೊ ಸುಡಾನ್ ದೇಶದ ಬಗ್ಗೆ ಹೇಳ್ತಾ ಇನ್ನೊಂದು ನಾನು ನಿಮಗೆ ಹೇಳಲಿಲ್ಲ. ಏನಂತ ಹೇಳಿದ್ರೆ 1980 ಏನು ಯುದ್ಧ ಆಗ್ತಾ ಇತ್ತು,
ಸೊ ಅದು ಯಾರು ವರ್ಸಸ್ ಯಾರು, ಒಂದು ನೇಟಿವ್ ಆಫ್ರಿಕನ್ ರಿಲಿಜಿಯಸ್ ಗ್ರೂಪ್ಸ್ ಮತ್ತು ಅರಬ್ ಮುಸ್ಲಿಮ್ಸ್ ನಡುವೆ ಏನ್ ಯುದ್ಧ ಆಗ್ತಾ ಇತ್ತು ಅದನ್ನ 2005ರಲ್ಲಿ ಒಂದು ಪೀಸ್ ಟ್ರೀಟಿಯನ್ನ ಮಾಡ್ತಾರೆ. ಯುನೈಟೆಡ್ ನೇಷನ್ಸ್ ಒಂದು ಪ್ರಮುಖ ಪಾತ್ರ ವಹಿಸಿ 2005ರಲ್ಲಿ ಒಂದು ಪೀಸ್ ಟ್ರೀಟಿಯನ್ನ ಮಾಡುತ್ತೆ. ಸೊ ಅದೇ ಕಾರಣಕ್ಕೆ 2011ನೇ ಇಸ್ವಿಯಲ್ಲಿ 2011 ಇಸ್ವಿಯಲ್ಲಿ ಸೌತ್ ಸುಡಾನ್ ಅನ್ನ ಒಂದು ಸಪರೇಟ್ ದೇಶ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಸೌತ್ ಸುಡಾನ್ ಸಪರೇಟ್ ದೇಶ ಆಗಿ ಆಫ್ರಿಕಾದ 55ನೇ ಕಂಟ್ರಿ ಆಗಿ ಮತ್ತೆ ಸೊ ಸೌತ್ ಸುಡಾನ್ ಸಪರೇಟ್ ಆಯ್ತು, ಇವಾಗ ಸುಡಾನ್ ದೇಶ ಸಪರೇಟ್ ಆಯ್ತು. ಸೊ ಇದಾಗೋದು 2011ರಲ್ಲಿ. ಸೊ 2017ರಲ್ಲಿ ಯಮನ್ ಯುದ್ಧ ಆಗುತ್ತೆ. 2019ರಲ್ಲಿ ಬುರಾನ್ ಅವರು ಪದಚ್ಯುತಗೊಳಿಸ್ಬಿಟ್ಟು ಪ್ರೆಸಿಡೆಂಟ್ ಆಗ್ತಾರೆ. ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಸೊ ಈಗ ನೋಡಿ ಸ್ನೇಹಿತರೆ, ಈಗ ಇನ್ನೂ ಟ್ವಿಸ್ಟ್ ಬರುತ್ತೆ. ಸೊ ಏನಂತ ಹೇಳಿದ್ರೆ ಅಬ್ದುಲ್ ಫತಾ ಅಲ್ ಬುರಾನ್ ಅವ್ರು ಏನಿದ್ದಾರೆ, ಸೊ ಇವರು ಅವರು ಯಾರ್ಯಾರ ಜೊತೆ ಅಂದ್ರೆ US ಮತ್ತು ಇಸ್ರೇಲ್ ಈ ರೀತಿ ಮತ್ತು ಗಲ್ಫ್ ಕಂಟ್ರೀಸ್ ಜೊತೆ ಒಳ್ಳೆ ಸಂಬಂಧನ ಹೊಂದಲು ಏನ್ ಮಾಡ್ತಾರೆ ಅಂದ್ರೆ ತಾವು ಡೆಮೋಕ್ರಟಿಯಿಂದ ಬಂದಿರುವಂತ ಲೀಡರ್ಸ್ ಅನ್ನ ನೇಮಕ ಮಾಡಿರ್ಲಿಲ್ಲ. ನೆನಪಲ್ಲಿರ್ಲಿ, ಒಮರ್ ಅಲ್ ಬಶೀರ್ ಆ ಎಲ್ಲ ಪೋಸ್ಟ್ ಗಳನ್ನ ಅಬಾಲಿಷ್ ಮಾಡಿದ್ರು. ಸೊ 2019ರಲ್ಲಿ ಫತೆ ಬುರಾನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಕೌನ್ಸಿಲ್ ಅನ್ನ ಮಾಡ್ತಾರೆ, ಟ್ರಾನ್ಸಿಷನಲ್ ಸಾವರ್ನಿಟಿ ಕೌನ್ಸಿಲ್ TSC ಅಂತ ಹೇಳ್ಬಿಟ್ಟು. ಅದಕ್ಕೆ ಚೇರ್ಮನ್ ಬುರಾನ್ ಅವರೇ ಆಗಿರ್ತಾರೆ, ವೈಸ್ ಚೇರ್ಮನ್ ಡಗೋಲಾ ಅವರಿಗೆ ಮಾಡಿರ್ತಾರೆ. ಸೊ ಈ ಕೌನ್ಸಿಲ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ ಒಂದು ಸಿವಿಲ್ ಪೊಲಿಟಿಕಲ್ ಗ್ರೂಪ್ಸ್ ಇರುತ್ತೆ, ಇನ್ನೊಂದು ಮಿಲಿಟರಿ ಜುಂಟಾ ಇರುತ್ತೆ. ಮಿಲಿಟರಿ ಜುಂಟಾ ಅಂದ್ರೆ ಎಲ್ಲ ಗ್ರೂಪ್ ಆಫ್ ಮಿಲಿಟರಿ ಫೋರ್ಸಸ್ ನ ಒಂದು ಗುಂಪು ಅಂತ ಹೇಳ್ಬಿಟ್ಟು ಮಿಲಿಟರಿ ಜುಂಟಾ ಮತ್ತು ಸಿವಿಲ್ ಪೊಲಿಟಿಕಲ್ ಗ್ರೂಪ್ ನ ಒಂದು ಸಂಘ ಮಾಡುತ್ತೆ. ಸೊ ಈ ಸಂಘ ಏನಕ್ಕೆ ಅಂದ್ರೆ ಬೇರೆ ದೇಶಗಳಿಗೆ ತಾವು ಕೂಡ ಡೆಮಾಕ್ರೆಟಿಕ್ ಅಂತ ತೋರ್ಸ್ಕೊಳ್ಳೋ ಅಂತ ರೀತಿ ತೋರ್ಸ್ಕೊಳ್ಳಿಕ್ಕೆ ಈ ರೀತಿ ಮಾಡಿರ್ತಾರೆ. ಬಟ್ ನಿಮಗೆ ಇಲ್ಲಿ ಗಮನದಲ್ಲಿರ್ಲಿ, ಅವರು ಏನ್ ಮಾತಾಡ್ಕೊಂಡಿರ್ತಾರೆ ಅಂದ್ರೆ ಈ TSC ನೋಡಿ, ಟ್ರಾನ್ಸಿಷನ್ ಅನ್ನೋ ಹೆಸರೇ ಹೇಳುತ್ತೆ. ಇದ್ರ ಪ್ರಕಾರ 3 ವರ್ಷಗಳು ಮತ್ತೆ 3 ತಿಂಗಳುಗಳು, ಒಟ್ಟಾರೆ 39 ತಿಂಗಳು ಕಾಲ ಈ TSC ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ಸಿವಿಲ್ ಪೊಲಿಟಿಕಲ್ ಗ್ರೂಪಿಗೆ 18 ತಿಂಗಳು, ಮಿಲಿಟರಿ ಜುಂಟಾಗೆ 21 ತಿಂಗಳು ಅಧಿಕಾರವನ್ನ ಇರಬೇಕು ಅಂತ ಹೇಳ್ಬಿಟ್ಟು, ಡೆಮೋಕ್ರಸಿಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಹೋಗುತ್ತೆ. ಬಟ್ ಇಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಡಗೋಲಾ ಅವರಿಗೂ ಮತ್ತು ಬುರಾನ್ ಅವರಿಗೆ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ಈ 21 ತಿಂಗಳೇನಾಗಿತ್ತು, ನವೆಂಬರ್ 2021ಕ್ಕೆ ಈ ಮಿಲಿಟರಿ ಜುಂಟಾ ಅಂತ ಇರುವಂತಹ ಅಧಿಕಾರ ಮುಗಿತಾ ಇರುತ್ತೆ. ಸಿವಿಲ್ ಪೊಲಿಟಿಕಲ್ ಗ್ರೂಪಿಗೆ ಅಧಿಕಾರವನ್ನ ವಹಿಸ್ಕೊಡ್ಬೇಕಾಗಿರುತ್ತೆ. ಬಟ್ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇದನ್ನ ಕೊಡೋದಿಲ್ಲ. ಸೊ ಈ ಅಧಿಕಾರವನ್ನ ಟ್ರಾನ್ಸಿಷನ್ ಕೊಡೋದಿಲ್ಲ. ಸೊ ಹಾಗಾಗೇನೆ ಬುರಾನ್ ವಿರುದ್ಧ ಎಲ್ಲ ಸಿವಿಲ್ ಪೊಲಿಟಿಕಲ್ ಗ್ರೂಪ್ ಗಳೇನಿರುತ್ತೆ ಅವರು ಒಂದು ಕೂಪ್ ಅನ್ನ ಮಾಡ್ತಾರೆ. ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ 2021ರ ಕೂಪ್ ಡೆಫೇಟ್ ಅಂತ ಕರಿತೇವೆ. ಸೊ ಒಂದು ಮಿಲಿಟರಿ ಕೂಪ್ ಆಗತ್ತೆ. ಸೊ ಅಲ್ಲಿರುವಂತ ಎಲ್ಲ ಸಿವಿಲಿಯನರು ಇದ್ ಮಾಡ್ತಾರೆ. ಸೊ ಹಾಗಾಗೇನೆ ಕೂಪ್ ನ ನಂತರ ಅಕ್ಟೋಬರ್ ನಲ್ಲಿ ಅಬ್ದುಲ್ ಬುರಾನ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನೆಲ್ಲ ಪೊಲಿಟಿಷಿಯನ್ ರೀಅಪಾಯಿಂಟ್ ಮಾಡ್ತಾರೆ. ಸೊ ನಿಮ್ಗೆ ನೆನಪಿರ್ಲಿ, ಈ ಪೊಲಿಟಿಷಿಯನ್ ಎಲ್ಲ ಯಾರ ಸಪೋರ್ಟಿಗಿದ್ರು, ಒಮರ್ ಅಲ್ ಬಶೀರ್ ಅವರ ಸಪೋರ್ಟಿಗಿದ್ರು. ಅವ್ರನ್ನ ಯಾರನ್ನ ಸಪೋರ್ಟ್ ಮಾಡ್ತಾ ಇದ್ರು, ಡಗೋಲಾ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ರು. ಈ ಕಾರಣಕ್ಕಾಗೇನೆ ಡಗೋಲಾ ಅವರಿಗೂ ಮತ್ತು ಬುರಾನ್ ಅವರ ವಿರುದ್ಧ ಯುದ್ಧ ಆಗತ್ತೆ. ಸೊ ಹಾಗಾಗಿ ಈಗ 2023ರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಒಂದು ಪ್ರೆಸಿಡೆಂಟ್ ಆಗಿರುವಂತಹ ಬುರಾನ್ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಡಗೋಲಾ ವಿರುದ್ಧ ಒಂದು ಸಮಸ್ಯೆ ಬಂದಿದೆ. ಸೊ ಅವರು ಇವಾಗ ಯುದ್ಧ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ನೆನಪಲ್ಲಿರಲಿ, ಬುರಾನ್ ಅವರು ಕಂಪ್ಲೀಟ್ ಸುಡಾನೀಸ್ ಆರ್ಮಿಯ ಜನರಲ್ ಆಗಿದ್ದಾರೆ. ಬಟ್ ಡಗೋಲಾ ಅವರು ರ್ಯಾಪಿಡ್ ಸುಡಾನ್ ಫೋರ್ಸ್ ಅಂತ ಕರಿತೇವೆ, ಸೊ ಅದರ ಲೀಡರ್ ಆಗಿದ್ದಾರೆ ಅವರು. ಮತ್ತೆ ಇನ್ನೊಂದು ನೀವು ಒಂದು ಗಮನಿಸಬೇಕು, ಯಾಕೆ ಇವರು ಜಗಳ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನೀವಿಲ್ಲಿ ಸುಡಾನ್ ಮ್ಯಾಪ್ ಅನ್ನ ನೋಡಿದ್ರೆ ಗೊತ್ತಾಗತ್ತೆ. ನೋಡಿ, ಒಮರ್ ಅಲ್ ಬಶೀರ್ ಆದ್ರೂ ಆಗಿರ್ಲಿ ಅಥವಾ ಅಬ್ದುಲ್ ಬುರಾನ್ ಆದ್ರೂ ಆಗಿರ್ಲಿ, ಅವರು ಕಾರ್ಟೂಮ್ ದೇಶದವರು, ಅಂದ್ರೆ ಕಾರ್ಟೂಮ್ ಸಿಟಿಗೆ ಸಂಬಂಧಪಟ್ಟಿರೋರಾಗಿರ್ತಾರೆ. ಸೊ ಅಲ್ಲಿರುವಂತ ಏನು ಇರತ್ತೆ ಅಂತ ಹೇಳಿದ್ರೆ, ಇವರು ಎಲೈಟ್ ಜನ ಅಂತ ಹೇಳ್ಬಿಟ್ಟು ಕರ್ಕೊಳ್ತಿರ್ತಾರೆ. ಸೊ ಸ್ನೇಹಿತರೆ, ಇದನ್ನ ನೀವು ಗಮನಿಸಿ, ಸುಡಾನ್ ನ ಕಾರ್ಟೂಮ್ ಪ್ರದೇಶದಲ್ಲಿ ಯಾರಿರ್ತಾರೆ ಇವ್ರನ್ನ ಎಲೈಟ್ ಪೀಪಲ್ ಅಂತ ಕನ್ಸಿಡರ್ ಮಾಡ್ತಿರ್ತಾರೆ. ಇಲ್ಲಿ ಒಂದು ರೀಜನ್ ನೀವು ನೋಡ್ತಾ ಇದ್ದೀರಾ, ಡುರ್ಫಾನ್ ರೀಜನ್ ಅಂತ ಹೇಳ್ಬಿಟ್ಟು, ಇವರು ಕೇವಲ ಬುಡಕಟ್ಟು ಜನಾಂಗಗಳಾಗಿರ್ತಾರೆ. ಸೊ ಆ ಗುಂಪಿಗೆ ಸೇರಿದಂತವ್ರು ಯಾರಾಗಿರ್ತಾರೆ ಅಂದ್ರೆ ಡಗೋಲಾ ಅವರಾಗಿರ್ತಾರೆ. ಮತ್ತೆ ಡಗೋಲಾಗೆ ಸಪೋರ್ಟ್ ಮಾಡಿದ್ ಯಾರು, ಇಲ್ಲಿ ಬಶೀರ್ ಅವರು ಸಪೋರ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ಇದು ನಾಟ್ ಓನ್ಲಿ ಕಾನ್ಫ್ಲಿಕ್ಟ್ ಆಫ್ ಪವರ್ ಅಂತ ಹೇಳ್ಬೋದು, ಇದನ್ನ ಕಾನ್ಫ್ಲಿಕ್ಟ್ ಆಫ್ ಕ್ಲಾಸ್ ಅಂತ ಕೂಡ ನಾವು ಇದನ್ನ ಪರಿಗಣನೆ ಮಾಡಬಹುದು. ಸೊ ಇಲ್ಲಿ ಈಗ ಬುರಾನ್ ಮತ್ತು ಡಗೋಲಾ ಅವರು ಏನ್ ಯುದ್ಧವನ್ನ ಮಾಡ್ತಿದ್ದಾರೆ ಅವರ ವಿರುದ್ಧ, ಇದು ಕೇವಲ ಒಂದು ಪವರಿಗಾಗಿ ಅಂತ ಅನ್ಸ್ತಿಲ್ಲ. ಯಾಕಂತಂದ್ರೆ ಡಗೋಲಾ ಅವರು
ಅವರು ತಮ್ಮನ್ನು ತಾವು ಜನರ ಪ್ರತಿನಿಧಿ ಅಂತ ಕರ್ಕೊಳ್ತಾ ಇದ್ದಾರೆ. ಇವನ್ ದೋ ಇಸ್ ಅ ಮಿಲಿಟರಿ ಲೀಡರ್, ರ್ಯಾಪಿಡ್ ಸುಡಾನಿಸ್ ಫೋರ್ಸ್ ನ ಒಂದು ಲೀಡರ್ ಆಗಿದ್ದಾರೆ ಡಗೋಲಾ ಅವರು. ಸೊ ಅವರು ತನ್ನ ಕ್ಲಾಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಎಲೈಟ್ ಪೀಪಲ್ ಆದಂತಹ ಬುರಾನ್ ಅವರನ್ನ ಪದಚ್ಯುತಗೊಳಿಸಬೇಕು ಅನ್ನೋ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಸೊ ಇವರ ಇಬ್ರು ನಡುವೆ ಏನು ಗಲಾಟೆ ಆಗ್ತಾ ಇದೆ, ಅದೇ ಸುಡನ್ ನಲ್ಲಿ ಬಿಕ್ಕಟ್ಟು ಈಗ ಪ್ರಸ್ತುತ ಆಗ್ತಾ ಇರೋದು. ಸೊ 2023 ಕಳೆದ ಒಂದು 15ನೇ ಏಪ್ರಿಲ್ನೇ ತಾರೀಕಂದು ಏನಾಯ್ತು ಅಂತ ಹೇಳಿದ್ರೆ, ಬುರಾನ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಬಿಕಾಸ್ ಡಗೋಲಾ ಅವರ ಸಪೋರ್ಟರ್ಸ್ ಜಾಸ್ತಿ ಆಗಿರೋದ್ರಿಂದ ಅವರ ವೈಸ್ ಪ್ರೆಸಿಡೆಂಟ್ ಮತ್ತು ಡೆಪ್ಯೂಟಿ ಜನರಲ್ ಪೋಸ್ಟ್ ಇಂದ ಅದನ್ನ ಬ್ಯಾನ್ ಮಾಡ್ತಾರೆ. ಈ ರ್ಯಾಪಿಡ್ ಏನು ಸುಡಾನಿಸ್ ಫೋರ್ಸ್ ಇತ್ತು ಅದನ್ನ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಸೊ ಇದು ಏನಾಗಿರುತ್ತೆ, ಡಗೋಲಾ ಅವ್ರು ಏನ್ ಮಾಡ್ತಾರೆ, ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಒಂದ್ 2-3 ಕಡೆ ಗನ್ ಫೈರ್ ಆಗುತ್ತೆ. ಸೊ ಸುಮಾರು ಜನ ಸಿವಿಲಿಯನ್ಸ್ ತೀರೋಗ್ತಾರೆ. ಸೊ ಇದರಿಂದ ಬಿಕ್ಕಟ್ಟು ಸ್ಟಾರ್ಟ್ ಆಗುತ್ತೆ. ಇದೇ ಸುಡನ್ ಅಲ್ಲಿ ಇತ್ತೀಚೆಗೆ ಆಗ್ತಿರೋ ಬಿಕ್ಕಟ್ಟು ಅಂತ ಹೇಳ್ಬೋದು. ಸೊ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಏನಾಗಿದೆ ಅಂತ. ಇಲ್ಲಿ ಬೇಕಾದ್ರೆ ನಿಮ್ಗೆ ಒಂದು ಟೈಮ್ ಲೈನ್ ಅನ್ನ ಕೊಟ್ಟಿದ್ದೀನಿ ನೋಡಿ. 1980s ಗೆ ಸೆಕೆಂಡ್ ಸಿವಿಲ್ ವಾರ್ ಆಗುತ್ತೆ. 1989ಗೆ ಒಮರ್ ಅಲ್ ಬಶೀರ್ ಅವರು ಪ್ರೆಸಿಡೆಂಟ್ ಆಗ್ತಾರೆ. 2005ಕ್ಕೆ ಕಾಂಪ್ರಹೆನ್ಸಿವ್ ಪೀಸ್ ಅಗ್ರಿಮೆಂಟ್ ಆಗುತ್ತೆ. ಆಫ್ರಿಕಾ ಸೌತ್ ಸುಡಾನ್ 55ನೇ ದೇಶ ಆಗಿ ಹೊರಚಿಮ್ಮತ್ತೆ. ಇದಕ್ಕೆ ಯುನೈಟೆಡ್ ನೇಷನ್, USA ಮತ್ತು ಆಫ್ರಿಕನ್ ಯೂನಿಯನ್ ಸಮ್ಮತಿ ಕೊಡುತ್ತೆ. 2011ರಲ್ಲಿ ಸೌತ್ ಸುಡಾನ್ ದೇಶ ಉಂಟಾಗುತ್ತೆ, ಇಂಡಿಪೆಂಡೆನ್ಸ್ ಸಿಗುತ್ತೆ, 55ನೇ ಆಫ್ರಿಕನ್ ಕಂಟ್ರಿ ಆಗುತ್ತೆ. 2019ರಲ್ಲಿ ಒಮರ್ ಅಲ್ ಬಶೀರ್ ಅನ್ನ ರಿಮೂವ್ ಮಾಡಿ ಅಬ್ದುಲ್ ಫತಾ ಬರಾನ್ ಅವರು ಪ್ರೆಸಿಡೆಂಟ್ ಆಗ್ತಾರೆ. 2021ರಲ್ಲಿ ಈ ಕೂಪ್ ಆಗುತ್ತೆ. ಬಿಕಾಸ್ ನಾನು ನಿಮ್ಗೆ ಹೇಳಿದೆ, ಆ ಟ್ರಾನ್ಸಿಷನಲ್ ಕೌನ್ಸಿಲ್ ಏನಿತ್ತು ಅದರ ಅಧಿಕಾರವನ್ನ ಸಿವಿಲಿಯನ್ಸ್ ಗೆ ಕೊಡಬೇಕಿತ್ತು, ಅದನ್ನ ಕೊಡ್ಲಿಲ್ಲ. ಹಾಗಾಗಿ 2021ರಲ್ಲಿ ಕೂಪ್ ಆಯ್ತು. ಸೊ ಮಿಲಿಟರಿ ಕೂಪ್ ಆದ ನಂತರ ಅವ್ರು ಏನ್ ಮಾಡ್ತಾರೆ, ರೀಅಪಾಯಿಂಟ್ ಮಾಡ್ತಾರೆ. ಅವರೆಲ್ಲ ಸಪೋರ್ಟ್ ಯಾರಿಗಿತ್ತು, ಡಗೋಲಾ ಅವರಿಗಿತ್ತು. ಸೊ ಡಗೋಲಾ ಅವರಿಗೂ ವಿರುದ್ಧ ಮತ್ತು ಬುರಾನ್ ವಿರುದ್ಧ ಈಗ ಬಿಕ್ಕಟ್ಟು ಸ್ಟಾರ್ಟ್ ಆಗಿದೆ. ಅದೇ 15 ಏಪ್ರಿಲ್ಗೆ ಅದು ಏನಾಗುತ್ತೆ, ತೀವ್ರವಾಗುತ್ತೆ. ಸೊ ಸುಮಾರು ಜನಕ್ಕೆ ಸಿವಿಲಿಯನ್ಸ್ ಗೆ ಇದಾಗತ್ತೆ, ಹಾನಿ ಆಗತ್ತೆ. ಸೊ ಇಲ್ಲಿ ನೀವು ಒಂದನ್ನು ಗಮನಿಸಬೇಕು ಅಂದ್ರೆ, ನಮ್ಮ ಕರ್ನಾಟಕಕ್ಕೂ ಈ ಸುಡಾನ್ ಕ್ರೈಸಿಸ್ಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಸೊ ನಮ್ಮಲ್ಲಿ ಹಕ್ಕಿ ಪಿಕ್ಕಿ ಅಂತ ಹೇಳ್ಬಿಟ್ಟು ಒಂದು ಬುಡಕಟ್ಟು ಜನಾಂಗ ಇದೆ. ಸೊ ಹಕ್ಕಿ ಪಿಕ್ಕಿ ಜನಾಂಗದವರು ಹೆಚ್ಚು ಜನ ಈ ಸುಡಾನ್ ದೇಶದಲ್ಲಿ ಕಂಡು ಬರ್ತಿದ್ದಾರೆ. ಯಾಕಂದ್ರೆ ಅವರು ಮೂಲ ಸೌಕರ್ಯದ ಒಂದು ಮತ್ತೆ ದುಡಿಮೆಗಾಗಿ ಅಂತ ಹೇಳ್ಬಿಟ್ಟು ಈ ಆಫ್ರಿಕಾ ದೇಶಗಳಿಗೆ ಹೋಗಿದ್ದಾರೆ. ಕಾಂಗೋ ಆಗಿರ್ಬೋದು, ಸುಡಾನ್ ಆಗಿರ್ಬೋದು, ಇವೆಲ್ಲ ದೇಶಗಳಿಗೆ ಹೋಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಕರ್ನಾಟಕದ ಹಕ್ಕಿ ಪಿಕ್ಕಿ ಟ್ರೈಬ್. ಸೊ ಇವ್ರು ಹೋಗಿದ್ದಾರೆ. ಸೊ ಇವರಲ್ಲಿ ಒಟ್ಟಾರೆ ಭಾರತೀಯರು ಎಷ್ಟಿದ್ದಾರೆ ಅಂದ್ರೆ 3000ರಿಂದ 4000 ಜನ ಭಾರತೀಯರು ಈಗ ಸುಡಾನ್ ದೇಶದಲ್ಲಿದ್ದಾರೆ. ಬಿಕಾಸ್ ಅಲ್ಲಿ ಬಿಕ್ಕಟ್ಟಾಗಿರೋದ್ರಿಂದ, ಸಿವಿಲಿಯನ್ಸ್ ಮೇಲೆ ಯುದ್ಧಗಳಾಗ್ತಾ ಇರೋದ್ರಿಂದ, ಸೊ ಅವರನ್ನ ಇವಾಗ ವಾಪಸ್ ಕರೆ ತರಲಿಕ್ಕೆ ಭಾರತ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಆಪರೇಷನ್ ಕಾವೇರಿ ಅಂತ ಹೇಳ್ಬಿಟ್ಟು ಮಾಡಿದೆ. ಸೊ ಅದರಿಂದ ಅಲ್ಲಿರುವಂತಹ ಭಾರತದವ್ರನ್ನ ಕರ್ಕೊ ಬರ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ. ಫ್ರಾನ್ಸ್ ಕೂಡ ಇತ್ತೀಚೆಗೆ ಭಾರತೀಯರನ್ನ ಒಂದಿಷ್ಟು ಕಳ್ಕೊ ಬಂದಿತ್ತು. ಸೊ ಈಗ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಂದ್ರೆ INS ಸುಮೇಧಾ ಅಂತ ಹೇಳ್ಬಿಟ್ಟು ಒಂದು ಯುದ್ಧ ನೌಕೆಯನ್ನ ಕಳಿಸಿದ್ದಾರೆ. ಮತ್ತೆ INS ತೇಗ್ ಕೂಡ ಅದಕ್ಕೆ ಜಾಯಿನ್ ಆಗುತ್ತೆ. ಜೊತೆಗೆ C-130 ಫ್ಲೈಟ್ ಅನ್ನ ಕೂಡ ಕಳಿಸಿದ್ದಾರೆ. ಸೊ ಆಪರೇಷನ್ ಕಾವೇರಿ ಮುಖಾಂತರ ಅಲ್ಲಿ ಸುಡಾನ್ ದೇಶದಲ್ಲಿ ಇರುವಂತಹ ಭಾರತೀಯರನ್ನ ಕರ್ಕೊ ಬರ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ನೀವು ಇನ್ನೊಂದನ್ನ ಗಮನಿಸಬೇಕು, ಯಾಕೆ ಈ ಬಿಕ್ಕಟ್ಟನ್ನ ನೋಡ್ತಾ ಪಕ್ಕದ ದೇಶಗಳಾಗಿರ್ಬೋದು, ಯುನೈಟೆಡ್ ನೇಷನ್ ಏನು ಸುಮ್ನೆ ಆಗ್ತಾ ಇದಾರ ಅಥವಾ ಏನ್ ರೆಸ್ಪಾಂಡ್ ಇದೆ, ಏನ್ ಎಫೆಕ್ಟ್ ಇದೆ ಅಂತ ಹೇಳಿದ್ರೆ, ಅವ್ರೇನ್ ಹೇಳ್ತಾ ಇದಾರೆ, ಕೆಲವೊಂದು ವೆಸ್ಟರ್ನ್ ಮೀಡಿಯಾ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಡಗೋಲಾನ ಸಪೋರ್ಟರ್ಸ್ ಏನಿದ್ದಾರೆ ಅದೊಂದು ರಷ್ಯಾ ಮೂಲದ ಒಂದು ಮಿಲಿಟರಿ ಗುಂಪಾಗಿದೆ, ಒಂದು ಟೆರರಿಸ್ಟ್ ಗುಂಪಾಗಿದೆ. ಸೊ ರಷ್ಯಾ ಯಾಕೆ ಇಲ್ಲಿ ಪವರ್ ನ ತಗೊಳ್ತಾ ಇದ್ದಾರೆ ಅಂದ್ರೆ, ನಾನು ನಿಮಗೆ ಫಸ್ಟ್ ಗೆ ಹೇಳ್ದೆ, ಇದು ರೆಡ್ ಸೀನ ಒಂದು ಕೋಸ್ಟಲ್ ಏರಿಯಾದಲ್ಲಿ ಇದೆ. ಸೊ ಇಲ್ಲಿ ಅಕಸ್ಮಾತ್ ರಷ್ಯಾ ನೇವಲ್ ಬೇಸ್ ಮಾಡ್ಕೊಳ್ತು ಅಂದ್ರೆ ಅದಕ್ಕೆ ನಮ್ಮ ಇಂಡಿಯನ್ ಓಷನ್ ಗೆ ಡೈರೆಕ್ಟ್ ಆಕ್ಸೆಸ್ ಸಿಗುತ್ತೆ. ಸೊ ಇದೊಂದು ಜಿಯೋ ಪಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ಒಂದಿಷ್ಟು ವೆಸ್ಟರ್ನ್ ಮೀಡಿಯಾ ಹೇಳ್ತಾ ಇದೆ. ಬಟ್ ರಷ್ಯಾ ಮತ್ತು ವೆಸ್ಟರ್ನ್ ಕಂಟ್ರೀಸ್ ಬಿಟ್ಟು ಕೂಡ ಇಲ್ಲಿ ಒಂದು ಪವರಿಗಾಗಿರ್ಬೋದು, ಕ್ಲಾಸಿಗಾಗಿರ್ಬೋದು, ಎಥ್ನಿಸಿಟಿಗಾಗಿರ್ಬೋದು, ಡೆಮೋಕ್ರಸಿಗಾಗಿರ್ಬೋದು, ಇವೆಲ್ಲದಕ್ಕೆ ಸಹ ಸುಡಾನ್ ಬಿಕ್ಕಟ್ ಆಗ್ತಾ ಇದೆ. ಸೊ ನಮ್ಮಲ್ಲಿ ಇಲ್ಲಿ ಹಾನಿ ಆಗ್ತಿರೋದು ಯಾರು ಅಂದ್ರೆ, ನಮ್ಮ 4000 ಭಾರತೀಯರ ಜೊತೆಗೆ ಅಲ್ಲಿರುವಂತಹ ಸಿವಿಲಿಯನ್ಸ್ ಗೆ ಭಾರಿ ಹಾನಿ ಆಗ್ತಾ ಇದೆ. ಸೊ ನೀವು ಇನ್ನೊಂದನ್ನ ಗಮನಿಸಬಹುದು, ಕಾರ್ಟೂಮ್ ದೇಶ ಇಲ್ಲಿದೆ, ಕಾರ್ಟೂಮ್ ಸಿಟಿ ಇಲ್ಲಿದೆ, ಪೋರ್ಟ್ ಸುಡಾನ್ ಇಲ್ಲಿದೆ. ಈ ಪೋರ್ಟ್ ಸುಡಾನ್ ಇಂದ ಕಾರ್ಟೂಮಿಗೆ ಸುಮಾರು 800 ಕಿಲೋಮೀಟರ್ ವ್ಯತ್ಯಾಸ ಇದೆ.
ಸೊ ಹಾಗಾಗಿ ಇಲ್ಲಿ ಪೋರ್ಟ್ ಸುಡಾನ್ ನಮ್ಮ INS ಸುಮೇಧ ನಿಂತಿದೆಯಂತೆ. ಇವಾಗ INS ಸುಮೇಧ, INS ಟೇಕ್ ಕೂಡ ಜಾಯ್ನ್ ಆಗ್ತಾ ಇದೆ. C-130 ಪ್ಲೇನ್ ಕೂಡ ಬರ್ತಾ ಇದೆ. ಸೊ ನಮ್ಮ ಭಾರತೀಯರನ್ನ ಶಿಪ್ ಮಾಡಬೇಕು, ಏರ್ ಲಿಫ್ಟ್ ಅನ್ನ ಮಾಡಬೇಕು ಭಾರತಕ್ಕೆ, ಅವ್ರನ್ನ ಸುರಕ್ಷಿತವಾಗಿ ಕರ್ಕೊ ಬರ್ಬೇಕು, ಹಕ್ಕಿ ಪಿಕ್ಕಿ ಬುಡಕಟ್ಟು ಅವ್ರನ್ನ ಸುರಕ್ಷಿತವಾಗಿ ಕರ್ಕೊ ಬರ್ಬೇಕು. ಸೊ ಆ ಕೆಲಸ ಈಗ ನಡೀತಾ ಇದೆ. ಸೊ ಅದನ್ನ ನೀವು ಗಮನಿಸಿ. ಸೊ ಇಲ್ಲಿ ಈ ನಿಮಗೆ ಬಿಕ್ಕಟ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಹಾಗಾಗಿ ಸ್ನೇಹಿತರೆ ಇದು ನಿಮಗೆ ಪರೀಕ್ಷೆಗಳಲ್ಲಿ ಬರ್ಬೋದು, ಇದು ಬಹಳ ಪ್ರಮುಖವಾಗಿದೆ. ಸ್ನೇಹಿತರೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಭಾರತೀಯರಿಗೆ ಮತ್ತು ಹಲವಾರು ಸಿವಿಲಿಯನ್ ಜನಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗೇನೆ ಆಪರೇಷನ್ ಕಾವೇರಿಯನ್ನ ಮಾಡಲಾಗ್ತಿದೆ. INS ಸುಮೇಧ ಹೋಗಿದೆ. ಬಟ್ ಇಲ್ಲಿ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಇತ್ತೀಚೆಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಏನಾಗಿದೆ ಅಂದ್ರೆ ಕಾರ್ಟೂಮ್ ದೇಶ ಸಿಟಿಯಲ್ಲಿ ಜನ ಇದ್ದಾರೆ. ಪೋರ್ಟ್ ಸುಡಾನ್ ಇಲ್ಲಿ ಏನ್ ಕಾಣ್ತಾ ಇದೀರಾ ರೆಡ್ ಸಿ ಅಲ್ಲಿ, ಇಲ್ಲಿ ನಮ್ಮ INS ಸುಮೇಧ ನಿಂತಿದೆ. ಸೊ ಇದಕ್ಕೂ 800 ಕಿಲೋಮೀಟರ್ ವ್ಯತ್ಯಾಸ ಇದೆ. ಸೊ ಮಾಹಿತಿ ಪ್ರಕಾರ ಅಲ್ಲಿ ಪೆಟ್ರೋಲ್ ಬಂಕ್ಸ್ ಆಗಿರ್ಬೋದು ಅಥವಾ ಬ್ಯಾಂಕ್ ಗಳಾಗಿರ್ಬೋದು ಎಲ್ಲ ಕಾರ್ಯ ನಿಲ್ಲಿಸೋದನ್ನ ನಿಲ್ಲಿಸ್ಬಿಟ್ಟಿದೆ ಬಿಕಾಸ್ ಆಫ್ ವಾರ್ ಆಗಿರೋದ್ರಿಂದ. ಸೊ ಅಲ್ಲಿಂದ ನಮ್ಮ ಜನರು 4,000 ಭಾರತೀಯರನ್ನ ಹೊರ ತರಬೇಕಿದೆ. ಸೊ ಇದನ್ನೇ ಆಪರೇಷನ್ ಕಾವೇರಿ ಅಂತ ಕರಿತೀವಿ. ಸೊ ಇದು ನಿಮಗೆ ಮುಂದೆ ಬರುವ ಎಲ್ಲಾ ಪರೀಕ್ಷೆಗಳಿಗೆ ಬಹಳ ಪ್ರಮುಖ ಆಗಿರುತ್ತೆ. ಸೊ ಇದನ್ನ ನೀವು ಗಮನಿಸಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಜೊತೆಗೆ ಈ ಇನ್ಫಾರ್ಮೇಶನ್ ನಾನು ಎಲ್ಲಿಂದ ಮಾಹಿತಿ ಕಲೆ ಹಾಕಿದ್ದೀನಿ ಅಂದ್ರೆ ನಮ್ಮ ಸ್ಪರ್ಧಾ ಅಶ್ವಮೇಧ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ ಇಂದ. ಸೊ ಹಾಗಾಗಿ ನಮ್ಮ ಸ್ಪರ್ಧಾ ಅಶ್ವಮೇಧ ಮ್ಯಾಗಝೀನ್ ಬೇಕಾಗಿದ್ದಲ್ಲಿ ಅಥವಾ ದೈನಂದಿನವಾಗಿ ಕರೆಂಟ್ ಅಫೇರ್ಸ್ ಬೇಕಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ ಗೆ ಭೇಟಿ ನೀಡಬಹುದು. ಸೊ ಈ ರೀತಿ ಹೊಸ ವಿಷಯಗಳನ್ನ ನಿಮ್ಗೆ ಮಾಹಿತಿನ ತಗೊಂಡ್ ಬರ್ತಾ ಇದೀವಿ. ಜೊತೆಗೆ ಕಾನ್ಸೆಪ್ಟ್ ಟೆಸ್ಟ್ ಬೇಕಿತ್ತು ಅಂದ್ರೆ ಡೈಲಿ ಕ್ವಿಜ್ ಆಗಿರ್ಬೋದು ಕರೆಂಟ್ ಅಫೇರ್ಸ್, ಜೊತೆಗೆ ಕಾನ್ಸೆಪ್ಟ್ ಟೆಸ್ಟ್ ಬೇಕಿತ್ತು ಅಂದ್ರೆ ನಮ್ಮ ವೆಬ್ಸೈಟ್ ನ ಪರೀಕ್ಷಾ ಮಂದಿರಿಗೆ ನೀವು ಹೋಗಬೇಕಾಗುತ್ತೆ. ಸೊ ಸ್ನೇಹಿತರೆ ಮತ್ತು ನೂತನ ಬ್ಯಾಚ್ ಗಳು ಲಭ್ಯ ಇದೆ. SSC ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, PGCET, ಡಿಪ್ಲೊಮಾ CET, ಕರ್ನಾಟಕ CET ನೀಟ್, ಜೊತೆಗೆ ಸ್ಟೇಟ್ ಗವರ್ಮೆಂಟ್ ಆದಂತಹ PCPSI, KS ಅಂಡ್ ಆಲ್, PDO, ಗ್ರೂಪ್ ಸಿ ಮತ್ತು ಅಕೌಂಟ್ ಅಸಿಸ್ಟೆಂಟ್ ಏನು ಎಕ್ಸಾಮ್ಸ್ ಕಾಲ್ ಆಗಿದೆ ಎಲ್ಲದಕ್ಕೂ ಕೂಡ ಪ್ರತ್ಯೇಕ ಹೊಸ ಬ್ಯಾಚ್ ಗಳು ಲಭ್ಯ ಇದೆ. ಅದರ ಮಾಹಿತಿಗಾಗಿ ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಇರುವಂತಹ ನಮ್ಮ ಸಂಸ್ಥೆಗೆ ನೀವು ಭೇಟಿ ನೀಡಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಸಂಪರ್ಕಿಸಬಹುದು ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಜೊತೆಗೆ ಇದೇ ತರ ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಇದೇ ರೀತಿ ಹೊಸ ಕರೆಂಟ್ ಅಫೇರ್ಸ್ ಮತ್ತು ಎಲ್ಲ ವಿಷಯಗಳನ್ನ ತೆಗೆದುಕೊಂಡು ನಾನು ಬರ್ತೇನೆ. ಸೊ ನಾನು ನಿಮ್ಮ ವರುಣ್, ಧನ್ಯವಾದಗಳು.